ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಪ್ರತೀಕಾರ ಯುಎಇಯಲ್ಲಿರುವಂತಹ ಏರ್ಬೇಸ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಅಮೆರಿಕದ ಏರ್ಬೇಸ್ ಧ್ವಂಸ ಮಾಡಿದ ಇರಾನ್. ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಪ್ರತೀಕಾರ ನಡೀತಾ ಇದೆ. ಯುಎಇಯಲ್ಲಿರುವಂತಹ ಏರ್ಬೇಸ್ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಅಮೆರಿಕದ ಏರ್ಬೇಸ್ ಧ್ವಂಸ ಮಾಡಿದ ಇರಾನ್. ಅಮೆರಿಕ ಪೆಟ್ರಿಯಾಟ್ ಮಿಸೈಲ್ ಸೈಟ್ ಟಾರ್ಗೆಟ್ ಅನ್ನು ಮಾಡಿದೆ. ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಪ್ರತೀಕಾರದ ದಾಳಿ ನಡೀತಾ ಇದೆ. ಯುಎಇಯಲ್ಲಿರುವಂತಹ ಏರ್ಬೇಸ್ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ ಇರಾನ್. ಅಮೆರಿಕದ ಏರ್ಬೇಸ್ ಧ್ವಂಸ ಮಾಡಿದ ಇರಾನ್. ಅಮೆರಿಕ ಪೆಟ್ರಿಯಾಟ್ ಮಿಸೈಲ್ ಸೈಟ್ ಅನ್ನ ಟಾರ್ಗೆಟ್ ಮಾಡಿದೆ. ಅಮೆರಿಕ ವಿರುದ್ಧ ಇರಾನ್ ಸೇನೆಯಿಂದ ಪ್ರತೀಕಾರ ನಡೀತಾ ಇರುವಂಥದ್ದು. ಯುಎಇಯಲ್ಲಿರುವ ಏರ್ಬೇಸ್ ಮೇಲೆ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಅಮೆರಿಕ ಏರ್ಬೇಸ್ ಧ್ವಂಸ ಮಾಡಿದ ಇರಾನ್. ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ, ಅಮೆರಿಕ ಮತ್ತು ಇರಾನ್ ಯುದ್ಧದಲ್ಲಿ ಅಮೆರಿಕವನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಇದು ಅಂದ್ರೆ ಇರಾನ್ನ ಮೈಂಡ್ ಸೆಟ್ ಹೇಗಿದೆ ಅಂತ ಅಂದ್ರೆ, ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ನಡೆಸ್ತಾ ಇರುವಂಥದ್ದು. ಇಸ್ರೇಲ್ಗೆ ಸಪೋರ್ಟಿವ್ ಆಗಿ ಬರ್ತಾ ಇದ್ದಂಥದ್ದು ಯಾವುದು? ಅಮೆರಿಕ. ಹಾಗಾಗಿ ಅಮೆರಿಕವನ್ನೇ ಮೊದಲು ಟಾರ್ಗೆಟ್. ಇಸ್ರೇಲ್ನ ಮೇಲೂ ಕೂಡ ದಾಳಿ ನಡೀತಾ ಇದೆ, ಬಟ್ ಅಮೆರಿಕ ಮೇಲೆ ಹೆಚ್ಚಾಗಿ ದಾಳಿ ನಡೆಸ್ತಾ ಇರುವಂಥದ್ದು. ಯಾಕಂದ್ರೆ ಅಮೆರಿಕಕ್ಕೆ ಇರಾನ್ನಲ್ಲಿರುವಂಥ ಅಣುವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಣುಶಸ್ತ್ರಾಸ್ತ್ರಗಳ ಘಟಕಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲೂ ಕೂಡ ಎಲ್ಲದರ ಇನ್ಫಾರ್ಮೇಷನ್ ಪಕ್ಕಾ ಗೊತ್ತಿದೆ. ಯಾಕಂದರೆ ಅಮೆರಿಕ ಅಷ್ಟು ರೀತಿಯಾಗಿ ಒಂದು ಆರ್ಥಿಕವಾಗಿ ಅಲ್ಲಿ ಸಪೋರ್ಟ್ ಮಾಡಿ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿ ಸಹಾಯ ಮಾಡಿಕೊಟ್ಟಂಥದ್ದು ಅಮೆರಿಕ. ಸೊ ಹೀಗಾಗಿ ಅಮೆರಿಕ ಇರಾನ್ನಲ್ಲಿರುವಂಥ ಕಟ್ಟಡಗಳು ಪ್ರತಿಯೊಂದು ಕಟ್ಟಡಗಳು ಇಲ್ಲೇ ಇದ್ದಾವೆ ಅನ್ನುವಂಥ ಇನ್ಫಾರ್ಮೇಷನ್, ಪಕ್ಕಾ ಇನ್ಫಾರ್ಮೇಷನ್ ಅಮೆರಿಕಾಗೆ ಇರುವಂಥದ್ದು. ಸೊ ಹೀಗಾಗಿ ಅವುಗಳ ಮೇಲೆ ಟಾರ್ಗೆಟ್ ಮಾಡಿ ಅಮೆರಿಕ ಹೊಡಿತು. ಇನ್ನು ಮತ್ತೊಂದು ಖಮೇನಿಯ ಹತ್ಯೆ, ಅಲ್ಲೂ ಕೂಡ ಯಾವ ರೀತಿಯಾಗಿ ಪ್ರೀ ಪ್ಲ್ಯಾನ್ ಅನ್ನು ಮಾಡಿಕೊಂಡು ಅಟ್ಯಾಕ್ ಆಯಿತು ಅಂತ ಅಂದರೆ, ನಿಜಕ್ಕೂ ಸಹಿತ ಅಲ್ಲಿ ಮೊಸಾದ್ಗಳ ಒಂದು ಮೆಂಟಾಲಿಟಿಯನ್ನು ಅಲ್ಲಿ ಅಂದರೆ ಆ ರೀತಿಯಾಗಿ ಹೊಂಚನ್ನು ಹಾಕ್ತವೆ ಮೊಸಾದ್ಗಳು. ಸೊ ಅದನ್ನು ಅಲ್ಲಿ ಟಾರ್ಗೆಟ್ ಮಾಡಿ ಹೊಡಿತು. ಇದನ್ನೆಲ್ಲ ಗಮನಿಸಿ ನೋಡಿದಾಗ ಅಮೆರಿಕದ ಪಾತ್ರ ಟೆಹರಾನ್ ಮೇಲೆ ಏನು ಸತತವಾಗಿ ದಾಳಿ ನಡೆಸ್ತೋ, ಟೆಹರಾನ್ನಲ್ಲಿರುವಂಥ ಬೃಹತ್ ಬಿಲ್ಡಿಂಗ್ಗಳಾಗಿರ್ಬೋದು, ಇವುಗಳ ಮೇಲೆ ಏನು ದಾಳಿಯನ್ನು ನಡೆಸ್ತೋ ಅಮೆರಿಕ, ಅದರ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಇರಾನ್ ಇದೀಗ ಅಮೆರಿಕ ಏರ್ಬೇಸನ್ನು ಧ್ವಂಸ ಮಾಡಿದೆ. ಅಮೆರಿಕ ಪೆಟ್ರಿಯಾಟ್ ಮಿಸೈಲ್ ಸೈಟನ್ನು ಟಾರ್ಗೆಟ್ ಮಾಡಿ ಹೊಡೆದಿದೆ ಇರಾನ್. ಯಾಕಂದರೆ ಈಗ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಟೋಟಲ್ ಆಗಿ ಅಮೆರಿಕದ 750 ಸೇನಾ ನೆಲೆಗಳು ಇರುವಂಥದ್ದು, ಅಧಿಕೃತವಾಗಿ ಇರುವಂಥದ್ದು. ಅನಧಿಕೃತವಾಗಿ ಇನ್ನೂ ತುಂಬ ಇದೆ, ಅದು ಬೇರೆ ವಿಚಾರ. ಬಟ್ ಅಧಿಕೃತವಾಗಿ 750 ಸೇನಾ ನೆಲೆಗಳನ್ನು ಅಲ್ಲಿ ಹೊಂದಿರುವಂಥ ಅಮೆರಿಕವನ್ನು ಟಾರ್ಗೆಟ್ ಮಾಡಿ ಇರಾನ್ ಹೊಡಿತಾ ಇದೆ.